ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದ ಬಳಿಕ ಕಲರ್ಸ್ ಕನ್ನಡದಲ್ಲಿ ವೀಕೆಂಡ್ ನಲ್ಲಿ 2 ಹೊಸ ಶೋ ಆರಂಭವಾಯಿತು. ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್, ಮತ್ತೊಂದು ಸೃಜನ್ ಲೋಕೇಶ್ ನೇತೃತ್ವದ ಮಜಾ ಟಾಕೀಸ್. ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಏನು ಸಿಕ್ಕಿರಲಿಲ್ಲ, TRP ಕೂಡ ಬರ್ತಾ ಇರಲಿಲ್ಲ. ಹೀಗೆ ಇತ್ತೀಚೆಗಷ್ಟೇ ಈ ಶೋನ ಮುಗಿಸಲಾಯಿತು. ಇದೀಗ ದಿಢೀರಂತ ಮಜಾ ಟಾಕೀಸ್ ಕೂಡ ಕೊನೆಗೊಳ್ತಾ ಇದೆ. ಈ ವಾರ ಮಜಾ ಟಾಕೀಸ್ ಫಿನಾಲೆ ವೀಕ್ ಅಂತ ಕಲರ್ಸ್ ಕನ್ನಡ ಅಧಿಕೃತವಾಗಿ ಪ್ರಕಟಿಸಿದ್ದು, ಈ ಮೂಲಕ ಜನರನ್ನ ಇಷ್ಟು ದಿನ ನಗಿಸುತ್ತಿದ್ದಂತಹ ಶೋ ಇದೀಗ ಅಂತ್ಯವಾಗಲಿದೆ. ಈ ಬಾರಿಯ ಮಜಾ ಟಾಕೀಸ್ ಬರೀ ಹೊಸಬರಿಂದಲೇ ಕೂಡಿತ್ತು. ಕುರಿ ಪ್ರತಾಪ್ ಮತ್ತು ಸೃಜನ್ ಲೋಕೇಶ್ ಬಿಟ್ರೆ ಮತ್ಯಾರು ಕೂಡ ಹಳಬರು ಇರಲಿಲ್ಲ. ಮುತ್ತುಮಣಿ ಕ್ಯಾರೆಕ್ಟರ್ ನ ಮಾಡ್ತಾ ಇದ್ದಂತಹ ತರಂಗ ವಿಶ್ವ ಕೂಡ ಅರ್ಧಕ್ಕೆ ಶೋನಿಂದ ಹೊರಬಂದಿದ್ರು. ಉಳಿದಂತೆ ತುಕಾಲಿ ಸಂತೋಷ್, ಬಿಗ್ ಬಾಸ್ ಪ್ರಿಯಾಂಕಾ, ವಿನೋದ್ ಗೊಬ್ಬರಗಾಲ ಸೇರಿದಂತೆ ಹೊಸಬರೇ ಮಜಾ ಟಾಕೀಸ್ ನಲ್ಲಿದ್ರು. ಅಲ್ಲದೆ ಇಂದ್ರಜಿತ್ ಲಂಕೇಶ್, ಇಜಿಲಾ ಸರ್ಜನ್ ಕಾಂಬಿನೇಷನ್ ಕೂಡ ಈ ಒಂದು ಸೀಸನ್ ಅಲ್ಲಿ ಇರಲಿಲ್ಲ. ಇವರ ಜಾಗಕ್ಕೆ ಇದೀಗ ಯೋಗರಾಜ್ ಭಟ್ ಬಂದಿದ್ರು. ಫೆಬ್ರವರಿಯಲ್ಲಿ ಮಜಾ ಟಾಕೀಸ್ ಶೋ ಆರಂಭವಾಗಿತ್ತು. ಈಗ ಈ ಶೋ ದಿಢೀರನೆ ಕೊನೆ ಆಗ್ತಾ ಇರುವುದು ಯಾಕೆ ಎಂಬುದು ಕೂಡ ಬಹಿರಂಗವಾಗಿಲ್ಲ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಮಜಾ ಟಾಕೀಸ್ ಕೊನೆಯಾಗುವ ಬಗ್ಗೆ ಮಾಹಿತಿ ನೀಡಲಾಗಿದೆ. ಈ ವಾರ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಅಂತ ವಾಹಿನಿಯವರು ಮಾಹಿತಿ ನೀಡಿದ್ದಾರೆ. ಇನ್ನು ಮಜಾ ಟಾಕೀಸ್ ಫಿನಾಲೆ ವೀಕ್ ನಲ್ಲಿ ವಿಶೇಷ ಅತಿಥಿಗಳಾಗಿ ದೊಡ್ಡಣ್ಣ ಹಾಗೂ ಚಿಕ್ಕಣ್ಣ ಆಗಮಿಸಲಿದ್ದಾರೆ. ಈ ಪ್ರೋಮೋಗೆ ಮಜಾ ಟಾಕೀಸ್ ಗ್ರ್ಯಾಂಡ್ ಫಿನಾಲೆ ಎನ್ನುವ ಕ್ಯಾಪ್ಷನ್ ಕೂಡ ನೀಡಲಾಗಿದೆ. ಮಜಾ ಟಾಕೀಸ್ ಮುಗಿದ ಬಳಿಕ ಕ್ವಾಟ್ಲೆ ಕಿಚನ್ ಹೆಸರಿನ ಹೊಸ ಶೋ ಬರಲಿದೆ. ಇದಕ್ಕೆ ಕುರಿ ಪ್ರತಾಪ್ ಹಾಗೂ ಅನುಪಮ ಗೌಡ ಅವರು ನಿರೂಪಕರಾಗಿ ಇರಲಿದ್ದಾರೆ. ಒಟ್ಟಿಗೆ ಇಬ್ರು ಈ ಒಂದು ಕ್ವಾಟ್ಲೆ ಕಿಚನ್ ಶೋ ನಡೆಸಿಕೊಡುತ್ತಾರೆ. ಇದೊಂದು ಪಕ್ಕಾ ಫನ್ ಶೋ, ಜೊತೆಗೆ ರುಚಿ ರುಚಿ ಅಡುಗೆಯ ಗಮ್ಮತ್ತು ಕೂಡ ಇರಲಿದೆ. ಕ್ವಾಟ್ಲೆ ಕಿಚನ್ ಯಾವಾಗ ಬರುತ್ತೆ ಎಂಬ ಪ್ರಶ್ನೆಗೆ ಇದುವರೆಗೆ ಉತ್ತರ ಸಿಕ್ಕಿಲ್ಲ. ಟೈಮ್ ಡೇಟ್ ಫಿಕ್ಸ್ ಆಗಿಲ್ಲ.